ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಇವತ್ತು ಮಳೆನೇ ಬಿಟ್ಟಿಲ್ಲ. ಎಷ್ಟು ಮಳೆ ಐತಿ ಅಂದರೆ ಒಂದು ಮಳೆ. ಅದಕ್ಕೆ ಇವರು ಕೆಲಸಕ್ಕೆ ಹೋಗಿಲ್ಲ ಅಲ್ವಾ? ಕೆಲಸಕ್ಕೆ ಯಾಕೆ ಹೋಗಲಿಲ್ಲ? ರೈನಿಂಗ್ ಕಮ್ಮಿಂಗ್ ಮೈ ವರ್ಕಿಂಗ್ ನೋಯಿಂಗ್. ರೈನಿಂಗ್ ಕಮ್ಮಿಂಗ್ ಯುವರ್ ವರ್ಕಿಂಗ್ ಈಸ್ ನೋಯಿಂಗ್. ವಾ, ನಂಗೆ ಬರಲ್ಲಪ್ಪ ಇಂಗ್ಲೀಷ್. ಡ್ರೆಸ್ ಚೇಂಜ್ ಮಾಡ್ಬೇಕು. ನೀನು ಏನು ಹಿಂಬಾಲನೆ ಬರ್ತಾ ಇದ್ದೀರ? ಮಾಡು. ಟೀ ಕುಡಿ ಬಾ ಫಸ್ಟು. ಬಟ್ಟೆ ನೋಡ್ರಿ, ಬಟ್ಟೆ ಒಣಗಾಕೋಕ್ಕೆ ಜಾಗ ಇಲ್ಲ. ಅಷ್ಟು ಇಲ್ಲಿ ಬಟ್ಟೆ ಹಾಕಿರ. ಟೀ ಆಹಾ, ಈ ವೆದರಿಗೂ, ಈ ಟೀಗೂ, ಈ ಬಿಸ್ಕತ್ತಿಗೂ ಚೆನ್ನಾಗಿರುತ್ತೆ. ಅಕ್ಕಿ ಬೇರೆ ತರಕ್ಕೆ ಹೋಗ್ಬೇಕು. ಮಳೆ ಬರ್ತಾ ಇಲ್ಲ. ಬೇಗ ತಿಂಗಳು ಮಳೆ ಬರ್ತಾ ಇಲ್ಲ. ಹೋಗೋಣ. ಹಿಂಗೆ ನಾವು ತೋರಿಸು. ಅದು ತೆಗಿತೀನಿ ತಡಿ. ನಾನು ನೋಡಿಲ್ಲ, ಅದಕ್ಕೆ ತೆಗ್ದಿಲ್ಲ. ನೋಡಿ ತೆಗಿತೀನಿ. ಅದಕ್ಕೆ ಯಾಕೆ ಹಂಗೆ ಮಾಡ್ತಿದ್ದಿ? ಬಾ, ಈಗ ಹೋಗೋಣ. ಹಾಂ, ಕಾರ್ಡಲ್ಲಿ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಅಕ್ಕಿ ತರಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ರೇಷನ್. ಹ್ಞೂ, ರಾಗಿ ಕೊಡ್ತಾರೆ. ರಾಗಿ ನಿನ್ನೆ ಕಿರಣ ತಗೊಂಬಂದಿದ್ದು ನೋಡಿದೆ. ಅಕ್ಕಿ ರಾಗಿ ಎರಡು ಕೊಡ್ತಾರೆ ಅನಿಸ್ತೈತೆ. ತಂದು ಕೊಡೋದು ಯಾವಾಗಂತ ಗೊತ್ತಿಲ್ಲ. ಹೋಗೋದೊಂದು ಹೋಗೋಣ. ಹಾಗೆ ನಾವು ತಂಗಿ ಬಂದರೆ ಮತ್ತೆ ಒಂದು ಬೇಕಾದರೆ ನೋಡೋದ. ಬನ್ನಿ ಫ್ರೆಂಡ್ಸ್, ಇವಾಗ ಅಕ್ಕಿ ತೊಗೊಂಡು ಬರೋಣ. ನಮ್ಮಮ್ಮರಿದ್ದಿದ್ದು ಮೊದಲನೇ ಕೇರಿ ಇದು. ನಮ್ಮಮ್ಮರಿದ್ದಿದ್ದು ಆವಾಗ ನಮ್ಮಮ್ಮ ಮನೆಗೆ ಹೋಗ್ತೀನಿ ಅಂತ ಬರ್ತಿದ್ದೆಲ್ಲ ಫ್ರೆಂಡ್ಸ್. ಯಾವ ಮನೇಲಿ ಈ ಮನೆಗಿದ್ರು ಮುಚ್ಚನ ಅಂತ ಅಷ್ಟೇ. ನೋಡ್ದಾಗ ಏನು ಅನ್ಕೋಬೋದು. ಹೇಳೋದು ನಮ್ಮಮ್ಮರು ಇದ್ರು, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ನಾವಿದ್ದಿದ್ದು ಬೀದಿಗೆ ಹೋದಾಗ ವಿಡಿಯೋ ಮಾಡ್ಕೊಂಬರ್ರಿ ಅಂತಾರೆ. ನಾನು ಹೋಗೇ ಇಲ್ಲ ಅಲ್ಲಿ. ನೀನು ಹೋದಾಗ ವಿಡಿಯೋ ಮಾಡ್ಕೊಂಬ. ಇವಾಗ ಸೊಸೈಟಿ ನೋಡೋಕೆ ಬರೋಕ್ಕಾಗ್ತಿದೆ. ಈ ಬೀದಿಗೆ ತಿಂಗಳಿಗೆ ಒಂದ್ಸಲ ಬರ್ತೀವಿ ರೇಷನ್ ತಗೊಬರ್ತೀವಿ. ಅಲ್ಲ ಇಲ್ಲ ಹೋಗಲೇ ಇಲ್ಲ ಯಾರು. ರಾಜಶೇಖರ ಮಧು. ಹಲೋ, ಏನು ಮಾಡೋಕ್ಕೆ? ನಾವು ಇದು ಮೆಂತ್ಯ ಸೊಪ್ಪು ತಗೊಂಡಿದ್ದು ನಾನು. ಮೆಂತ್ಯ ಸೊಪ್ಪ? ನಿಜವಾಗ್ಲೂ ಮೆಂತ್ಯ ಸೊಪ್ಪು ತಿಂತಾ ಇದೆಯಾ? ಕಣೆ, ಶ್ರಾವಣ ಮಾಸಲ್ಲ. ಓ, ಶ್ರಾವಣದಲ್ಲಿ ನೀವು ನಾನ್ ವೆಜ್ ಏನು ತಿನ್ನಲ್ವಾ? ಮುಟ್ಟೋದೇ ಇಲ್ಲ.
ಅದಕ್ಕೆ ಮೆಂತ್ಯ ಸೊಪ್ಪು ಮಾಡ್ಕೊತ ಇರೋದ. ವಾವ್. ಹಸಿ ಸೊಪ್ಪು ಅಂದರೆ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹೌದಾ? ಓ ಇದೇ ಏನೋ ಮೆಂತ್ಯ ಸೊಪ್ಪು ಅಲ್ವಾ ಯಾವುದು ಇದು? ಹಾಂ, ಇದು ಇದೆ ಅನಿಸುತ್ತೆ ಮೆಂತ್ಯ ಸೊಪ್ಪು. ಶ್ರಾವಣದಲ್ಲಿ ಈ ಮೆಂತ್ಯ ಸೊಪ್ಪನ್ನ ತಿನ್ನೋದು ನೀವು? ಅಲ್ಲಿ ಇಟ್ಕೊ. ತಡಿಯೋಕೆ ನೋಡಿ, ಇದ್ದಾಗ ಎಷ್ಟು ವೇಸ್ಟ್ ಮಾಡ್ತಿದ್ದೆ. ಹಂಗೆ ಎಷ್ಟೊಂದಿತ್ತು, ನಾನೇ ಹಾಳಾಕತಿ ಅಂತ ನಮ್ಮಮ್ಮರ ಮನೆಗೆ ಕೊಟ್ಟು ಕಳಿಸಿ. ಎಲ್ಲ ಹಾಳಾಗಿತ್ತು. ಒಟ್ಟು ಬಂದಷ್ಟೇ ತಕ್ಕೋಬೇಕು. ಅಷ್ಟೇ ಎಣ್ಣೆ ಹಾಕ್ತೀಯಾ? ಹ್ಞೂ ಹ್ಞೂ. ಸ್ವಲ್ಪ ಸೈಡ್ ಎರಡು ಹಿಡಿತಂದೆ. ಹ್ಞೂ ಹಿಡಿಸ್ತಿದ್ದು ಹಾಕು. ವಾ ಕೊಡಲ್ಲ ಹೊಡ್ಕ. एक दो तीन चार. ಅಭಿ ನಾನು ಏನೋ ಇಷ್ಟಪಟ್ಟು ಜಾಸ್ತಿ ತಿನ್ನೋದಿಲ್ಲ. ಮೊಟ್ಟೆ ಮಾತ್ರ ನನಗೆ ಎರಡೇ ಬೇಕು ಅನಿಸುತ್ತೆ. ನನಗೆ ಯಾರಿಗೆ ಗೊತ್ತಪ್ಪ. ಬೇಸಿದ್ದಾದ್ರೆ ಎರಡು, ಆಮ್ಲೆಟ್ ಆದರೆ ಎರಡು ಮೊಟ್ಟೆ ಹಾಕಿ ಆಮ್ಲೆಟ್ ತಿನ್ನಬೇಕು. ನಾನಿನ್ನೂ ಒಂದು ತಿಂಗಳು ತಿನ್ನಂಗಿಲ್ಲಲ್ಲ, ಹೆಂಗೆ? ನಾನು ನಿಮ್ಗೆ ತಿನ್ಬೇಡ ಅಂತ ಹೇಳಿಲ್ಲ. ಬಿಡ್ತೀನಿ, ಇನ್ನೂ ಒಂದು ತಿಂಗಳು ಅಷ್ಟೇ ಅಲ್ವಾ? ನೋಡಪ್ಪ, ಉಪ್ಪು ಎಷ್ಟು ಹಾಕಬೇಕು? ಎರಡು ಮೊಟ್ಟೆಗೆ ಹಾಕು ಅಷ್ಟೇ. ಹಾಕು, ಇನ್ನೊಂದು ಸ್ವಲ್ಪ ಹಾಕು. ಇಷ್ಟು ಬಿಡು. ಆಗುತ್ತಾ? ಹಾಕ್ತಿತ್ತು ಬಿಡು. ಹಾಕು. ಏನು 3 ಸಲ ಹಾಕೋದು ಚಟನ? ಹಾಕು. ಹಸಿಮೆಣಸು ಒಂದಿಲ್ಲ ಕಡೆ. ಏನೇನು ಹಾಕ್ದೆ ಇವಾಗ ಅದಕ್ಕೆ? ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊಟ್ಟೆ ಹಾಕ್ಬಿಟ್ಟು ಈ ಥರ ಮಿಕ್ಸಪ್ ಮಾಡಿ ಏನು ಮಾಡ್ತೀನಿ ಗೊತ್ತಾ? ಏನು ಮಾಡ್ತೀಯಾ? ಈ ಥರ ಎಣ್ಣೆ ಕಾಯಿಸೋಕ್ಕಿಟ್ಟು ಅದರೊಳಗಡೆ ಹಾಕ್ತೀಯಾ? ಏನು? ಏನದು? ಹಾಂ, ಶೇಂಗಾ ಅದೇನೇನೋ ಕೊರಿತಿದ್ಯಾ? ಏಯ್ ವಾ, ಸಿಡ್ದು ಬಿಡ್ತು. ನೀನು ಏನಕ್ಕೆ ಬಂದಿದ್ಕೊಂಡು ಇವಾಗ? ಶೇಂಗಾ ಏನು ಕೊರಿತಿದ್ಯಾ? ನನ್ನ ಇಷ್ಟ, ಯಾಕೆ ತಿನ್ಬಾರ್ದಾ? ತಿನ್ಬೋದು, ಬಟ್ ಇವಾಗ ಏನಕ್ಕೆ ಅಂತ. ಒಂದು ಪ್ಲೇಟ್ ತಗೊಂಡ್ಬರ್ತೀವಿ, ನಾನು ಒಂದು ಹೆಲ್ಪ್ ಮಾಡು. ಅದೇ ಪ್ಲೇಟಿಗೆ ಹಾಕಪ್ಪಿ. ಜಾಸ್ತಿ ತೊಳೆಯೋಕ್ಕಾಗತ್ತೆ ಅಂತ. ಹೌದಪ್ಪಿ, ಪಾತ್ರೆ ಗೀತ್ರೆ ತೊಳೆಯೋಕ್ಕಾಗಲ್ಲ. ಸರಿ, ಆಮ್ಲೆಟ್ ಒಳಗೆ ಶೇಂಗಾ ಬೀಜ ಹಾಕ್ಬಿಟ್ರೆ ಏನು ಚೆನ್ನಾಗಿರ್ತದ. ಯಾರು ಆಮ್ಲೆಟಿಗೆ ಶೇಂಗಾ ಬೀಜ ಹಾಕಿ ಮಾಡ್ತಿದ್ದಾರಪ್ಪ? ನಾನು ಮಾಡ್ತೀನಿ. ಆಮ್ಲೆಟಿಗೆ ಶೇಂಗಾ ಬೀಜ. ಹಾಂ, ನೀವು ಟೇಸ್ಟ್ ನೋಡಿ ಅವನು. ನೋಡಿಲ್ಲ, ಬಟ್ ಇವಾಗ ನೋಡೋಕ್ಕಾಗೋದು ಇಲ್ಲ ನನಗೆ. ನಾನು ತಿನ್ನಲ್ಲ. ನೋಡೋಕೆ ಆದರೂ ಇಂಟ್ರೆಸ್ಟ್ ಯಾವ ಥರ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಐತೆ. ಇವಾಗ ಶೇಂಗಾ ಕೊಡ್ತೀನಿ, ಯಾವ ಥರ ಹೊಡಿಬೇಕಂತ. ಏನಂತ ಹೆಸರಿಡೋಣ ಇದಕ್ಕೆ? ಶೇಂಗಾ ಆಮ್ಲೆಟ್ ಅಂತಾನ? ಆಮ್ಲೆಟ್ ಶೇಂಗಾ ಅಂತೀವಿ. ಆಮ್ಲೆಟ್ ಶೇಂಗಾ ಅಂತಾನ? ಒತ್ತೋದ್ವಾ? ಓದು. ಸುಮ್ಮನಿರಪ್ಪ, ನಿನ್ನ ಥರ ಅಲ್ಲ, ಅನ್ನನೂ ಒತ್ಸೋಕ್ಕೆ. ಗ್ಯಾಸ್ ಕಮ್ಮಿ ಇಟ್ಕ. ಕಮ್ಮಿ ಆಯ್ತು. ಈಗ ಸ್ವಲ್ಪ ಉಪ್ಪು ಖಾರ ಹಾಕ್ತಾ ಹತ್ತಿರ್ತದ ತಗ. ಸೈಡ್ ತಕ್ಕ
ಆಯ್ತದ ಈ ಅಡುಗೆ ಮನೆಗೆ ಯಾವ ಸಾಮಾನು ಇರ್ತಾವ ಅಂತ ಗೊತ್ತಿಲ್ಲ. ದೊಡ್ಡದಾಗಪ್ಪ ದೊಡ್ಡದಾಗಪ್ಪ ದೊಡ್ಡದು ದೊಡ್ಡ ವೇಸ್ಟ್ ಮಾಡ್ಬೇಕಂತೀವಿ ಲೇಟಾಗಿ ಗಂಟು ಟೈಮ್ ಮತ್ತೆ ಶೇಂಗಾ ವಿತ್ ಆಮ್ಲೆಟ್, ಶೇಂಗಾ ಆಮ್ಲೆಟ್, ಕಡಲೆಕಾಯಿ ಆಮ್ಲೆಟ್. ಅಭಿ ಈ ಥರ ಇದ್ರ ಥರ ಇರ್ತೈತಲ್ಲಿ ಹಿಂಗೆ ಹಾಕೋದು ಅದಿಲ್ಲ ಅಲ್ಲೇ ನಮ್ಮ ಮನ್ಯಾಗ ಕಟ್ಟಾಕ್ತಿವ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನೀನು ಮಾಡೋದ್ರಾಗ ಐತೆ ಅದನ್ನು ತೆಗಿಬೋದು, ಆರಾಮಾಗಿ ತೆಗಿಬೋದು. ತೆಗಿ ಇನ್ನೂ ಒಳಗೆ ಹಾಕೋದು, ಇನ್ನು ಚಮಚನ ಇನ್ನೂ ಒಳಗೆ ಹಾಕು. ಅದು ಸ್ಲಿಪ್ ಆಗ್ತಾಯಿತ್ತು ಕಣೆ ಹಿಡ್ಕಾಯ್ ಬೇಗ ಸ್ಲಿಪ್. ವಾ ಬಿಡು ಇಪ್ಪಟ್ಟು ನಾನೇ ಹಾಕಂತೀನಿ. ಗೊತ್ತಿರ್ಬೇಕು ಅಡುಗೆ ಮಾಡೋಕ್ಕೂ. ಹಿಂಗೆ ಒತ್ತಬೇಕು, ಈ ಥರ ಸೌಂಡ್ ಬಂದರೆ ಬೇಗ ಬೇಯ್ತೈತಿ. ಹುಷಾರಿಲ್ದ ಡಾಕ್ಟ್ರ್ ಹೆಂಗೆ ಹೋಗ್ತಾರ. ನಾನೇನೋ ಆಮ್ಲೆಟ್ ಒಳಗೆ ಶೇಂಗಾ ಹಾಕಿ ಮಾಡ್ತೀಯ ಅನ್ಕೊಂಡೆ. ಆ ಥರ ಅಂತ ಏನಿಲ್ಲಪ್ಪಿ, ಟೇಸ್ಟ್ ಮಾಡೋಕ್ಕೆ ಸ್ವಲ್ಪ ಬೆಂದೈತಿಲ್ಲ ಅಂತ ಸ್ವಲ್ಪ ಮಾಡ್ಕೊಳ್ತಾರೆ. ಎಲ್ಲಿಗೆ ಹೊಂಟಿ? ಪ್ಲೇಟ್ ತಗೊಳ್ತೀನಿ. ಹ್ಞೂ ಪ್ಲೇಟು ನಮ್ಮದು ಕಿಚನ್ ಅಲ್ಲಿ ಇರೋದಲ್ಲ ಕಿಚನ್ ಇಲ್ಲಿ ಇಡಬೇಕು, ಸಾಮಾನು ಒಂದು ಇಟ್ಟಿಲ್ಲ, ಅಲ್ಲಿ ಇಡಬೇಕು. ಈ ಸೈಡ್ ಬಾ. ನೀನು ಅಡುಗೆ ಮಾಡ್ತಾ ಇದೀಯ, ನಾನು ಮಾಡ್ತಾ ಇದ್ದೀನಿ. ನೀನೇ ಮಾಡ್ತಾ ಇರೋದು. ಹುಚ್ಚಿದ್ದಂಗೆ ಅದಿ ನೋಡಿ, ನಾನು ಎಷ್ಟು ಚೆನ್ನಾಗಿ ತೆಗ್ದಿಟ್ಟಿನಿ. ಮತ್ತೆ ನಾನು ಫೋಲ್ಡ್ ಮಾಡಿದೆ ಅಷ್ಟೇ, ಕಟ್ ಫೋಲ್ಡ್ ಏನಕ್ಕೆ ಮಾಡಿದೆ? ಎಷ್ಟು ಚೆನ್ನಾಗಿ ತೆಗಿಬೋದಿತ್ತು ಅದನ್ನು. ಏನಕ್ಕೆ ಮಾಡಿದೆ ಅಂದರೆ ಸ್ವಲ್ಪ ನೋಡ್ಕೊಂಡೆ. ಬಿಸಿ ಐತಿ ನೋಡ ಒಂಚೂರು. ದೇವರೇ. ಒತ್ತೋದು ಅಂತ ಕಿರ್ಚಾಡಿದೆ. ಈಗ ಅದನ್ನು ತಿಂದು ಜೊತೆಗೆ ಆಮ್ಲೆಟ್ ತಿನ್ಬೇಕಾ? ಸೊಪ್ಸನೆ ಸೈಡಾಗಿ ಎದು ಮಗ ಬಂದಿದ್ಕೊಂಡು ಎಲ್ಲೂ ಕಾಣದ ಚೋರನೇ ನೀನ್ಯಾರು, ನಿನಗಾಗಿ ಕಾದೆ ನೀನೇತಕ್ಕೆ ಬರದೆ ಹೋದೆ, ನೀನಿರದೆ ನಾಳೆ ಹುಡುಗ ನನಗೇನಿದೆ, ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ಯಾರು, ಒಂದೇ ಪ್ರೀತಿ ಮಾಡು ಅಂತ ಹೇಳಿ ಯಾರು, ಬುಡುಬುಡುಕೆ ಬುಡುಬುಡಿಕೆ ಕೊಳ್ಳುವುನಿ. ಯಾಕೆ ಸಿಡಿತಾ ಮತ್ತೆ ಸೊಳ್ಳೆ ಕಡದೈತಿ.
ಬಾ. ನೀನು ಯಾವ ಥರ ಕರೆ ಲೆಕ್ಕ ಐತೋ ಹಸುಗಳು ಹಿಡ್ಕೊಂಡು ಬಾ ಬಾ ಅಂತ ಹೇಳ್ತಾರೆ. ಬಾರಪ್ಪ. ಇಲ್ಲೇ ಕುತ್ಕೋ ಬಾ. ತಿನ್ನು ಬಿಡು. ಸೊಳ್ಳೆ ಕಡ್ದಿತ್ತು. ಊಟ ಮಾಡಬೇಕಂದ್ರೆ ತಣ್ಣಗಾಗ್ಬಿಟ್ಟು ಒಂದು ಅರ್ಧ ತಿಂದ್ರೆ ಚೆನ್ನಾಯ್ತಾ? ಹ್ಞೂ. ಮತ್ತು ನೀರುಳ್ಳಿ ಹಾಕಿ ಚೆನ್ನಾಗಿಲ್ಲ. ಏನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಪ್ಪ.